ಹಲೋ ಸ್ನೇಹಿತರೆ, ನೀವು ಫ್ಯಾಬ್ರಿಕ್ ಫ್ಲವರ್ ಮಾಡುವ ವಿಧಾನ ಕಲಿಬೇಕಾ? ಹಾಗಾದರೆ ನೋಡ್ಕೊಳ್ಳಿ ಯಾವುದೆಲ್ಲ ಬೇಕು ಅಂತ. ಇದು ಫ್ಯಾಬ್ರಿಕ್ ಬಟ್ಟೆ, ಬಕ್ರಮ್ ಬಟ್ಟೆ ಹೇಳ್ತಾರೆ, ಸ್ಟಿಪ್ ನೈಟ್ ಅಂತ ಹೇಳ್ತಾರೆ ಈ ಬಟ್ಟೆಯನ್ನು. ಇದೊಂದು ಈ ಫ್ಯಾಬ್ರಿಕ್ನಲ್ಲಿ ಫ್ಲವರ್ಸ್ ಮಾಡೋದು. ಇದೊಂದು ಗ್ರೀನ್ ಟೇಪ್, ಇದು ನೋಡ್ಕೊಳ್ಳಿ ಯಾವುದು ಅಂತ. ಇದು ಫ್ಲವರ್ಸ್ ಮಾಡಲಿಕ್ಕೆ ಇರುವ ಗ್ರೀನ್ ಟೇಪ್, ಅದು ಸಿಗ್ತದೆ ಯಾವುದು ಅಂತ. 2 ನೂಲು, ಯಾವ ಬಟ್ಟೆಗೆ ತಗೊಳ್ತೀವಿ ಅದರ ಒಂದೊಂದು ನೂಲು ಸಾಕು. ಸೂಜಿ ಬೇಕಾದರೆ ಮಾತ್ರ ತಗೊಳ್ಳಿ, ಇಲ್ಲದ್ರೆ ಖಾಲಿ ನೂಲಲ್ಲಿ ತಗೊಳ್ಬೋದು. ಒಂದು ಟೇಪು, ಸ್ಕೇಲ್ ಇದ್ದರೂ ಆಗ್ಬೋದು, ಟೇಪ್ ಇದ್ದರೂ ಆಗ್ಬೋದು. ಒಂದು ಚಾಕು, ಕತ್ತರಿ. ಇದು ನೋಡ್ಕೊಳ್ಳಿ ಯಾವುದೆಲ್ಲ ಉಂಟು ಅಂತ. ಇದು ಪೊರಕೆ ಗಡ್ಡಿ ಅಂತ, ಬ್ರೂಮ್ ಗ್ರೇಸಸ್ ಹೇಳ್ತೇವೆ ಇದನ್ನು, ಪೊರಕೆ ಗಡ್ಡಿ ಅಂತ. ಇದನ್ನು ನೋಡಿ, ಫ್ಲೆಕ್ಸಿಬಲ್ ವೈರ್ 2 ಕೂಡ ಉಂಟು. ಒಂದು ಸಾಫ್ಟು ಫ್ಲೋರಲ್ ಉಂಟು ನೋಡಿ, ಸಾಫ್ಟ್ ಫ್ಲೋರಲ್ ಉಂಟು, ಫ್ಲೋರಲ್ ವೈರ್ ಮತ್ತು ಫ್ಲೆಕ್ಸಿಬಲ್ ವೈರ್ ಕೂಡ ಉಂಟು. ಯಾವುದು ಬೇಕಾದರೆ ನಿಮಗೆ ತಗೊಳ್ಬೋದು. ಫಸ್ಟಿಗೆ ಯಾವುದು ಹೇಗೆ ಮಾಡೋದು ಅಂತ ಒಮ್ಮೆ ತೋರಿಸ್ತೇನೆ, ನೋಡ್ಕೊಳ್ಳಿ. ಇದೊಂದು ನಾನು 1/4 ಮೀಟರ್ ತಗೊಂಡಿದ್ದೇನೆ. 1/4 ಮೀಟರ್ ತಗೊಂಡದ ಬಟ್ಟೆ ಇದು. ಈ ಬಟ್ಟೆ ಹಾರ್ಡ್ ಇದೆ, ಸ್ವಲ್ಪ ಲೈನಿಂಗ್ ಬಟ್ಟೆ ಥರವೇ ಇದೆ, ಮಾತ್ರ ಹಾರ್ಡ್. ಇದು ಫ್ಲವರ್ಸಿಗೆ ಅಂತ ಇರೋದು. ಅಂಗಡಿಯಲ್ಲಿ ಕೇಳಿದರೆ ಸಿಗ್ತದೆ, ಬಟ್ಟೆ ಅಂಗಡಿಯಲ್ಲಿ ಕೂಡ, ಫ್ಯಾನ್ಸಿ ಅಂಗಡಿಯಲ್ಲಿ. ಮತ್ತು ನಾವು ಮೆಟಲಲ್ಲಿ ಫ್ಲವರ್ಸಿಗೆ ತಗೊಳ್ತೇವೆಲ್ಲ, ಮಿಷನ್ ಅಂಗಡಿಯಿಂದೆಲ್ಲ ನೂಲು ತಗೊಳ್ತೇವೆ, ಅಲ್ಲಿ ಎಲ್ಲ ಇರ್ತದೆ. ಒಂದು ಫಸ್ಟಿಗೆ ಎಷ್ಟು ಬೇಕು ಅಂತ ತಗೊಳ್ಳಳತ್ತೆ. ಈ ಸುಲಭದಲ್ಲಿ ಹೇಗೆ ಮಾಡ್ಬೋದು, ಬೇಗ ಮಾಡ್ಬೋದಾದ ಫ್ಲವರ್ಸ್ ಇದು. ನೋಡ್ಕೊಳ್ಳಿ, ಮೊದಲಿಗೆ ನಾನು 4 ಇಂಚ್ 3 ಇಂಚ್ ಎಷ್ಟು ಬೇಕಾದರೂ ಇಟ್ಕೊಳ್ಳಿ. ನಾನೊಂದು 3 ಇಂಚ್ 3.5 ಒಳಗೆ ಇಟ್ಕೊಂಡಿದ್ದೇನೆ. ಅಷ್ಟೇ ಅಗಲದ್ದು ಚೌಕಾಕಾರ ಆಗಬೇಕು. ಇದು ಒಂದೇ ಥರ ಮೇಲೆ ಮತ್ತು ಕೆಳಗೆ, ಆಯತಾಕಾರ ಆಗಬಾರ್ದು, ಚೌಕಾಕಾರ ಆಗಬೇಕು. ಹೇಗೆ ಅಂತ ನೋಡ್ಕೊಳ್ಳಿ. ನಾನೊಂದು 4-5 ಕಟ್ ಮಾಡಿ ತಗೊಳ್ತೇನೆ ಒಂದೇ ಇದರಲ್ಲಿ. ಇದೊಂದು 3.5 4 ಅಳತೆದ್ದು ಚೌಕಾಕಾರ ಬರಬೇಕು, ಆಯತಾಕಾರ ಬೇಡ. 4 ಸುತ್ತಲೂ ಒಂದೇ ಅಳತೆಗೂ ಒಂದು 5 ದಳ ಥರ ಕಟ್ ಮಾಡಿ ಇಟ್ಕೊಳ್ಳಿ. 5 ಪೀಸನ್ನು ಕಟ್ ಮಾಡಿ ಇಟ್ಕೊಳ್ಳಿ. ಹಾರ್ಡ್ ಪೀಸ್ ಇದು, ತುಂಬ ಹಾರ್ಡ್ ಅಲ್ಲ, ಲೈನಿಂಗ್ ಥರವೇ ಇದೆ. ಇದು ಬಕ್ರಮ್ ಬಟ್ಟೆ ಹೇಳ್ತೇವೆ, ಸ್ಟಿಪ್ ನೆಟ್ ಬಟ್ಟೆ ಕೂಡ ಹೇಳ್ತೇವೆ ಇದನ್ನು. ಇದು ಫ್ಯಾಬ್ರಿಕ್ ಫ್ಲವರ್ಸ್ ಮಾಡೋದಿದು. ನೋಡ್ಕೊಳ್ಳಿ, ಕೇಳಿದರೆ ಸಿಗ್ತದೆ ಅದು ಯಾವ ಥರದ್ದು. ನೆಕ್ಸ್ಟ್ ಅದೇ ಇದು ಬೇಡ, ನೆಕ್ಸ್ಟು ಸ್ವಲ್ಪ 5 ಅದು ತಗೊಂಡ್ರೆ ಇನ್ನೂ ಒಂದು ಅಳತೆ ಚೇಂಜ್ ಮಾಡಿ, ಒಂದು 2.5 ಸಾಕು. 2.5 ಅಳತೆದ್ದು ಒಂದು ಬಟ್ಟೆ ತಗೊಳ್ಳಿಕ್ಕೆ ನಾನು ಎಷ್ಟು, ಒಂದು 4-5 ಎಷ್ಟು ಬಟ್ಟೆ ಬೇಕಾಗ್ಬೋದು, ಒಂದು 5ಕ್ಕೆ ಎಷ್ಟು ಬೇಕಾಗ್ತದೆ ಅಂತ ನೋಡ್ಕೊಳ್ಳಿ. ಎಷ್ಟು ಇಂಚು ಅಂತ, 2.5 ಆದರೆ ಎಷ್ಟು ಇಂಚು ಬೇಕಾಗ್ತದೆ ಅಂತ. ಒಂದೇ ಥರ ಅಗಲ ಮತ್ತು ಉದ್ದಕ್ಕೂ ಕೂಡ ಒಂದೇ ಥರ ಕಟ್ ಮಾಡಿ ತಗೊಳ್ಳಿ. ಒಂದು 2.5 ಉದ್ದದ್ದು ಮತ್ತು 2.5 ಅಗಲದ್ದು, ಒಂದು 4-5 ಪೀಸ್ ಕಟ್ ಮಾಡಿ ಇಟ್ಕೊಳ್ಳಿ. 5 ಪೀಸ್ ಆದರೆ ಸರಿಯಾಗಿ ಬರ್ತದೆ. ಒಂದು 5 ದಳ ಥರ ಮಾಡ್ಬೋದು. ರೋಸ್ ಬಟ್ಟೆಲ್ಲಿ ಎಷ್ಟು ಬರ್ತದೆ 5 ಇರ್ತದೆ. ಇನ್ನೊಂದು ಅದಕ್ಕಿಂತ ಚಿಕ್ಕದು, ಒಂದು 1.5 1/4 ಸಾಕು, ಅಷ್ಟೇ ಸಾಕು. 1.5 1/4 ಅಳತೆಗೆ ಇನ್ನೊಂದು ತಗೊಳ್ಳಿ. 3 ಥರದ ನಿಮಗೆ ಎಷ್ಟು ಬೇಕಾದರೂ ತಗೊಳ್ಬೋದು. ನಿಮಗೆ ಒಂದು ಅರ್ಧ ಇಂಚು ಕೂಡ ತಗೊಳ್ಬೋದು, ನಿಮಗೆ ಹೇಗೆ ಆಗ್ತದೆ ಅಲ್ಲಿಂದ ಎಷ್ಟು ದೊಡ್ಡದು ಬೇಕಾದರೂ ನಿಮಗೆ ಮಾಡ್ಬೋದು. ಅಗಲ ಮತ್ತು ಉದ್ದ ಒಂದೇ ಥರ ಇರಬೇಕು, ಆಯತಾಕಾರದಲ್ಲಿ ಇರಬಾರ್ದು, ಚೌಕಾಕಾರದಲ್ಲಿ ಇರಬೇಕು. ಅದು ಮಡಚಲಿಕ್ಕೆ ಆಗೋದಿಲ್ಲ. ನೋಡ್ಕೊಳ್ಳಿ, ಚಾಕಿಂದ ಗೆರೆ ಹಾಕಿ ಕಟ್ ಮಾಡಿದ್ದೇನೆ. ಇದೇ ಒಂದೇ ಥರದ್ದು ಪುನಃ ಒಂದು 5 ಪೀಸ್ ಮಾಡಿ ಇಟ್ಕೊಳ್ಳಿ, ಬೇಗ ಮಾಡ್ಬೋದು. ಇದು ಮಿಷನ್ ಬೇಕು ಅಂತಿಲ್ಲದೆ ಕೈಯಲ್ಲೇ ಮಾಡುವುದು. ನೋಡ್ಕೊಳ್ಳಿ ಯಾವ ಥರ ಮಡಚಿಟ್ಕೋಬೇಕು ಅಂತ ನೋಡ್ಕೊಳ್ಳಿ. ಇದು 3 ಥರದಲ್ಲಿ ಪೀಸನ್ನು ಕಟ್ ಮಾಡಿ ಇಡ್ತೇನೆ. ನೋಡ್ಕೊಳ್ಳಿ ಯಾವ ಥರದಲ್ಲಿ ಇಟ್ಕೊಂಡಿದ್ದೇನೆ ಅಂತ ಒಮ್ಮೆ ನೋಡ್ಕೊಳ್ಳಿ. 3 ಥರದಲ್ಲಿ ಉಂಟು, ಅದನ್ನು ಈಗ ಒಂದೊಂದಾಗಿ ಹೇಗೆ ಮಡಚಬೇಕು ಅಂತ ನೋಡ್ಕೊಳ್ಳಿ. ನಾನು ಫಸ್ಟಿಗೆ ಮೊದಲಿಗೆ ದೊಡ್ಡ ಪೀಸನ್ನು ನಿಮಗೆ ತೋರಿಸ್ತೇನೆ. ಅದರಲ್ಲಿ 2 ವಿಧದಲ್ಲಿ ಮಡಚ್ಬೋದು. ಮೊದಲಿಗೆ ಚೌಕಾಕಾರದಿಂದ ನೋಡ್ಕೊಳ್ಳಿ, ತ್ರಿಭುಜ ಆಕಾರ, ಒಂದು ಸ್ಕ್ವೇರ್ ಥರ ಇತ್ತಲ್ಲ ಫಸ್ಟಿಗೆ, ಹೀಗೆ ಯಾವ ಆಕಾರಕ್ಕೆ ಬಂದಿದೆ, ತ್ರಿಭುಜ ಆಕಾರ ಬಂದಿದೆ. ನೋಡ್ಕೊಳ್ಳಿ, 2 ಬದಿಯನ್ನು ಒಳಭಾಗಕ್ಕೆ ಮಡಚಿಕೊಳ್ಳಿ. 2 ಬದಿಯಿಂದ, ತುಂಬಲ್ಲ, ಸ್ವಲ್ಪ ಆ ಬದಿಯಿಂದ ಮತ್ತು 2 ಬದಿಯಿಂದ
ಹಾಗೆ ಮಾಡಿ ಎರಡು ಬದಿಯಿಂದ ಕೂಡ ಮಡಚುವಂಥ ವಿಧಾನ ಇದೆ ಇದರಲ್ಲಿ. ನೋಡ್ಕೊಳ್ಳಿ, ಇದು ಮೇಲ್ಭಾಗದಿಂದ ಕೂಡ ಮಡಚ್ಬೋದು, ಒಳಭಾಗದಿಂದ ಕೂಡ ನೋಡ್ಕೊಳ್ಳಿ. ಹೀಗೆ ಮಾಡಿದರೆ ಆಗ್ತದೆ, ಹೀಗೆ ಮಾಡಿದ್ರೂ ಕೂಡ ಆಗ್ತದೆ. ಒಮ್ಮೆ ತೋರಿಸಿ. ಆದರೆ ನಾವು ಈ ಥರ ಮಾಡಿದರೆ ಕ್ಲೀನಾಗಿ ಫ್ಲವರ್ಸ್ ಥರವೇ ಬರ್ತದೆ. ಇದು ಕೂಡ ಆಗ್ತದೆ ಮಡಚಲಿಕ್ಕೆ. ನೋಡ್ಕೊಳ್ಳಿ, ನಿಮಗೊಂದು ತೋರಿಸ್ತೇನೆ ಯಾವ ಥರ. ಒಂದು ಈ ಥರ ಮಡಚಿದರೆ ಹೇಗೆ ಆಗ್ತದೆ ಅಂತ. ಎರಡು ಬದಿಯಿಂದ ಕೂಡ ಅದೇ ಥರ ಮಡಚಿದ್ದೇನೆ. ಮೇಲ್ಭಾಗದಿಂದ ಮಡಚಿದ್ರೆ ಕರೆಕ್ಟಾಗಿ ನಿಲ್ತದೆ. ನೋಡ್ಕೊಳ್ಳಿ ಯಾವ ಥರ ಉಂಟು ಅಂತ. ಸ್ವಲ್ಪ ಕೈಯಿಂದ ಹೀಗೆ ಮಾಡಿದರೆ ಆಯಿತು. ಅದು ಹಾರ್ಡ್ ಇದೆ, ಸ್ವಲ್ಪ ತುಂಬ ಈಸಿಯಲ್ಲಿ ಬರ್ತದೆ. ನೋಡ್ಕೊಳ್ಳಿ ಯಾವ ಥರ ಮಡಚ್ಬೋದು ಅಂತ ನೋಡಿ. ಅಷ್ಟು ಮಾಡಿದ್ರೆ ಸಾಕು. ಇವತ್ತು ಮೇಲ್ಭಾಗದಿಂದ ಮಡಚಿ ಹೀಗೆ ಮಾಡ್ಬೋದು, ಎರಡು ಬದಿಯಿಂದ ಕೂಡ. ನೋಡ್ಕೊಳ್ಳಿ ಹೇಗೆ ಮಡಚೋದು ಅಂತ. ಇದೇ ಥರ ಈ ಥರ ಮಾಡಿದ್ರೆ ನಿಮಗೆ ಈಸಿಯಲ್ಲಿ. ಸ್ವಲ್ಪ ಕೈಯನ್ನು ರೋಲ್ ಥರ ಮಾಡಿ, ಕೈಯಿಂದ ಸ್ವಲ್ಪ ರೋಲ್ ಥರ ಮಾಡಿದರೆ ಆಗ್ತದೆ. ಪೆಟಲೆಲ್ಲ ಫುಲ್ ಆಗ್ತದೆ. ಎಷ್ಟು ಬೇಕು ನಿಮಗೆ ಮಾಡಿದಿಟ್ಟದೆಲ್ಲ ಮಾಡಿಡಿ. ಒಂದೇ ಥರದ್ದಲ್ಲಿ ಮಾಡಿದ್ದೀರಲ್ಲ, ಎಲ್ಲ 5 ಥರ ಇಟ್ಟಿದ್ದೇವೆ ನಾವು. ಅದನ್ನು ಕೂಡ ಅದೇ ಥರ ಮಾಡಿ ನೋಡ್ಕೊಳ್ಳಿ ಹೇಗೆ. ಸ್ವಲ್ಪ ಕೈಯಿಂದ ಹೀಗೆ ಮಾಡಿದರೆ ಸಾಕು, ಅದು ಒಳಭಾಗಕ್ಕೆ ಮಡಚಿದಾಗೆ ಬರ್ತದೆ. ಫ್ಲವರ್ಸಿನ ದಳಗಳುಂಟಲ್ಲ, ಹೂವಿನ ದಳಗಳು, ಅದು ಹೇಗೆ ಕಾಣ್ತದೆ ಅದೇ ಥರ ಕಾಣ್ತದೆ. ಈಗ ಅಂಗಡಿಯಲ್ಲಿ ಹೋದರೆ ನಿಮಗೆ ಎಲ್ಲ ಬಟ್ಟೆಗಳು ಫ್ಲವರ್ಸ್ ಅಂಗಡಿಗೆ ಹೋಗಿ ಕೇಳಿ. ನಾವು ಫ್ಲವರ್ಸ್ ಮಾಡುವ ಎಲ್ಲ ಅದರ ಸಾಮಗ್ರಿಗಳಿರ್ತದೆ, ಅದೇ ಅಂಗಡಿಗೆ ಇರ್ತದೆ. ಪ್ಲಾಸ್ಟಿಕ್ ಮತ್ತು ಫ್ಯಾಬ್ರಿಕ್ ಬಟ್ಟೆಗಳಿರುವ ಅಂಗಡಿಗೆ ಹೋದರೆ ಎಲ್ಲ ಬಟ್ಟೆಗಳನ್ನು ಕೊಡ್ತಾರೆ. ಅಲ್ಲಿ ಹೂಗಳನ್ನೆಲ್ಲ ಇಟ್ಟಿರ್ತಾರೆ, ಅದರಲ್ಲಿ ಕೇಳ್ಕೊಳ್ಳಿ ಯಾವುದು ಬೇಕು ಅಂತ ಅದು ಕೊಡ್ತಾರೆ. ನೋಡ್ಕೊಳ್ಳಿ. ಎಲ್ಲ ಮಾಡಿಟ್ಟಿದ ನಂತರ ಮೊದಲಿಗೆ ಒಂದು ಸಾಫ್ಟ್ ಫ್ಲೋರಲ್ ವೈರ್ ತಗೊಂಡಿದ್ದೇನೆ. ನೋಡ್ಕೊಳ್ಳಿ ಯಾವುದು ಅಂತ. ಹೀಗೆ ಇಟ್ಕೊಳ್ತಾ ಬನ್ನಿ. ಮಡಚಿದ್ದು ಮೇಲ್ಭಾಗಕ್ಕೆ ಬರಬೇಕು. ನಾನು ಮೇಲಿಂದ ಮಡಚಿದ್ದೇನಲ್ಲ, ಅದು ಮೇಲ್ಭಾಗಕ್ಕೆ ಬರಬೇಕು. ನೋಡ್ಕೊಳ್ಳಿ ಯಾವ ಥರ ಉಂಟು ಅಂತ. ಇದೇ ಥರ ಚಿಕ್ಕ ಒಂದು ಮೊಗ್ಗೆ ಥರ ಬರ್ತದೆ ಫಸ್ಟಿಗೆ ಕಾಣುವಾಗ. ಮತ್ತು ನೀವು ಸೂಜಿ ಬೇಕು ಅಂತಿಲ್ಲ. ನಾನು ಕೈಯಲ್ಲಿ ಇದ್ದ ನೂಲನ್ನು ಹೀಗೆ ಅದಕ್ಕೆ ಸುತ್ತಿ, ಅದೇ ನೂಲನ್ನು ಒಂದು 4-5 ಸುತ್ತಳತೆಯನ್ನು ಸುತ್ತಿ, ಪುನಃ ಅದರ ಮೇಲೆ ಸ್ವಲ್ಪ ಮೇಲಿಂದ ಸ್ವಲ್ಪ ದೊಡ್ಡದು ತಗೊಂಡಿದ್ದೇನಲ್ಲ, ಅದನ್ನು ಅದರ ಮೇಲೆ ಇಡಿ. ಪುನಃ ಸುತ್ತಲೂ ಒಂದರ ಮೇಲೆ ಒಂದರಂತೆ ಇಡ್ಕೊಳ್ತಾ ಬನ್ನಿ. ಸುತ್ತಳತೆ ಥರ ಮಾಡ್ಕೊಳ್ಳಿ. ನಾವು ಸುತ್ತಗಳು ತೆಗೆಯುವಾಗ ಯಾವಾಗಲೂ ಒಂದು ಸುತ್ತಳತೆ ಮಾಡ್ತೇವೆ, ಅದರ ಸುತ್ತಲೂ ಅದೇ ಥರ ಮಾಡಿ ನೋಡಿ. ಬೇಕಾದರೆ ಪುನಃ ಒಂದು ನೂಲು ಸುತ್ಕೊಳ್ಳಿ. ಅದು ಎಲ್ಲ ಕೂಡ ಕಂಪ್ಲೀಟ್ ಆದ ಮೇಲೆ ಅದು ನೂಲು ಸುತ್ತಿದ್ರೆ ಆಯಿತು, ಗಟ್ಟಿಯಾಗಿ ನಿಲ್ತದೆ ಆಗ. ನೋಡಿ ಹೇಳಿ ಯಾವುದೆಲ್ಲ ಪೆಟಲಿಂದ ಮಾಡಿದ್ದೇವೆ ಅಂತ ಎಲ್ಲ ಇಟ್ಟಿದ್ದೇವೆ. ಮೇಲೆ ದೊಡ್ಡ ಚಿಕ್ಕದನ್ನು ಫಸ್ಟಿಗೆ ಇಡಬೇಕು, ನಂತರ ಮಧ್ಯದಲ್ಲಿ ಇಡ್ಕೋಬೇಕು, ದೊಡ್ಡದನ್ನು ಮೇಲ್ಭಾಗದಿಂದ ಲಾಸ್ಟಿಗೆ ಇಡಲಿಕ್ಕೆ. ನೋಡ್ಕೊಳ್ಳಿ ಯಾವುದುಂಟು ಅಂತ. ಈಗ ಒಂದು ಫ್ಲವರ್ಸ್ ಆಯಿತು. ಇನ್ನು ಇದಕ್ಕಿಂತ ಸ್ವಲ್ಪ ದೊಡ್ಡದು ಬೇಕಾದರೆ, ಇಷ್ಟೇ ಸಾಕು ಅಂತಿದ್ರೆ ಇಲ್ಲಿಗೆ ಮುಗಿಸಿ. ಅದಕ್ಕಿಂತ ದೊಡ್ಡದು ನನಗೆ ಬೇಕಂದರೆ ಮೇಲ್ಭಾಗದಲ್ಲಿ ಪುನಃ ಒಂದು ಬಟ್ಟೆಯನ್ನು ಇಟ್ಕೊಳ್ಳಿ. ಹೀಗೆ ಎಲ್ಲ ಬಟ್ಟೆಯನ್ನು ಕಾಣ್ತದಲ್ಲ, ಇದೆಲ್ಲ ಫ್ಯಾಬ್ರಿಕ್. ಇದು ಮೇಕಿಂಗ್ ಬಟ್ಟೆ ಹೇಳ್ತೇವೆ, ಫ್ಯಾಬ್ರಿಕ್ ಫ್ಲವರ್ಸ್ ಮೇಕಿಂಗ್ ಮಾಡೋದು. ಬಟ್ಟೆ ಕೇಳಿದರೆ ಸಿಗ್ತದೆ ಎಲ್ಲ ಕೂಡ. ಎಲ್ಲವನ್ನು ಈಗ ನೂಲಿಂದ ಸುತ್ತಿ ನೋಡಿ ಹೇಗೆ ಸುತ್ತೇವೆ ಅಂತ. ಫುಲ್ ಗಟ್ಟಿಯಾಗಿ ಇಟ್ಕೊಂಡು ಇದೇ ಥರ ಸುತ್ತಾ ಬನ್ನಿ. ಕಾಣ್ತದಲ್ಲ, ಆಚೀಚೆ ಹೋದರೆ ಅದನ್ನು ಪುನಃ ಅಲ್ಲಿ ಇಟ್ಕೊಂಡ್ರೆ ಆಯಿತು. ನೋಡ್ಕೊಳ್ಳಿ ಮೇಲ್ಭಾಗಕ್ಕೆ ಬರಬೇಕು ಮಡಚಿದ್ದು. ಇದೇ ಥರ ಒಂದು ಫ್ಲವರ್ಸ್ ರೆಡಿ ಆಗ್ತದೆ. ಈಗ ಮತ್ತೆ ಎಲ್ಲ ಕವರ್ ಆದಮೇಲೆ
ಫುಲ್ಲಾಗಿ ಗಟ್ಟಿಯಾಗಿ ನೂಲು ಸುತ್ತಿ, ಎಲ್ಲ ಬಟ್ಟೆಯನ್ನು ಗಟ್ಟಿಯಾಗಿ ನೂಲು ಸುತ್ತಿ. ನಿಮಗೆ ಯಾವುದು ಬೇಕು ಅಂತ ಗೊತ್ತಾಗ್ತದಲ್ಲ. ಎಲ್ಲ ಆದಮೇಲೆ ನೋಡಿ ಯಾವುದು ಉಂಟು ಅಂತ ಲಾಸ್ಟಿಗೆ ಎಲ್ಲವನ್ನು ಸುತ್ತಿದ ನಂತರ ಇದೇ ಥರ ನೂಲು ಸುತ್ತಾ ಬನ್ನಿ. ನೋಡ್ಕೊಳ್ಳಿ ಯಾವ ಥರ ಉಂಟು ಅಂತ. ಕ್ಲೀನಾಗಿ ಬಂದಿತ್ತು. ಇನ್ನು ಇದಕ್ಕೆ ಏನು ಮಾಡಬೇಕು, ಇದು ಯಾವ ಥರ ಬೇಕಾದರೆ ನಿಮಗೆ ಬೆಂಡ್ ಮಾಡಲಿಕ್ಕೆ ಆಗ್ತದೆ, ಅದನ್ನು ಬಗ್ಗಿಸ್ಬೋದು ಯಾವ ಥರ. ಇನ್ನು ಗ್ರೀನ್ ಟೇಪ್ ಉಂಟಲ್ಲ, ಅದು ರೆಡಿ ಆಯಿತು. ಗ್ರೀನ್ ಟೇಪ್ ಉಂಟಲ್ಲ, ಅದನ್ನು ಅದರ ನೋಡಿ ಹೇಗೆ ಅಂತೆ ಲಾಸ್ಟಿಗೆ ಫಸ್ಟ್ ಅದರ ಲಾಕ್ ಥರ ಹಾಕಿದರೆ ಆಯಿತು. ನೋಡಿ ಸುತ್ತಲೂ ಸ್ವಲ್ಪ ಮೇಲೆ ಹಾಕುವಾಗ ಸ್ವಲ್ಪ ದಪ್ಪದಲ್ಲಿ ಹಾಕಿ. ನಮಗೊಂದು ಗುಲಾಬಿಯ ಹೇಗೆ ಆಕಾರದಲ್ಲಿ ಬರ್ತದೆ ಅದೇ ಥರ ಮಾಡಿದರೆ ಆಯಿತು. ಸ್ವಲ್ಪ ದಪ್ಪದಿಂದ ಸ್ವಲ್ಪ ಸಪ್ರ ಥರ ಬಂದರೆ ಆಯಿತು. ನೋಡ್ಕೊಳ್ಳಿ ಹೇಗೆ ಅಂತ. ಮೇಲ್ಭಾಗಕ್ಕೆ ಸ್ವಲ್ಪ ದಪ್ಪದಲ್ಲಿ ಸುತ್ತಿದರೆ ನೋಡಿ ಈಗ ಒಂದು ಫ್ಲವರ್ಸ್ ರೆಡಿ ಆಯಿತು. ಈಸಿಯಲ್ಲಿ. ನಿಮಗೆ ಇದು ತುಂಬ ಟೈಮ್ ಬೇಕು ಅಂತಿಲ್ಲ, ಎಲ್ಲ ಕರೆಕ್ಟ್ ಮಾಡಿದರೆ ಒಂದು 2-3 ನಿಮಿಷದಲ್ಲಿ ನಿಮಗೊಂದು ರೋಸು ರೆಡಿಯಾಗಿ ಆಯಿತು. ನೋಡ್ಕೊಳ್ಳಿ ಯಾವ ಥರ ಉಂಟು. ಯಾವ ಥರ ಬೇಕಾದರೆ ನಿಮಗೀಗೆ ಬೆಂಡ್ ಮಾಡ್ಬೋದು ಇದನ್ನು. ನೆಕ್ಸ್ಟ್ ಯಾವ ಫ್ಯಾಬ್ರಿಕಲ್ಲಿ ಮಾಡೋದು ಅಂತ ಹೇಳಿದರೆ, ಫಸ್ಟ್ ಕಟ್ ಮಾಡಿದ್ದೇವೆ, ನೆಕ್ಸ್ಟ್ ಮತ್ತೊಂದು ಕಟ್ ಮಾಡಿ ಇಟ್ಕೊಂಡಿದ್ದೇವೆ. ಅದಕ್ಕೆ ಎಂಥದ್ದು ನೋಡಿ, ಪೊರಕೆ ಗಡ್ಡಿ, ಬ್ರೂಮ್ ಗ್ರಾಸ್ ಅಂತ ಹೇಳ್ತೇವೆ ಅದನ್ನು ಒಂದರಲ್ಲಿ ಕೂಡ ಮಾಡ್ಬೋದು, 2 ಕಟ್ ಮಾಡಿದ ಗಡ್ಡಿಗಳಲ್ಲಿ ಕೂಡ ಮಾಡ್ಬೋದು. ನಾನು 2 ತೆಕ್ಕೊಂಡು ನೂಲಲ್ಲಿ ಸುತ್ತಕೊಂಡಿದ್ದೇನೆ, ಸ್ವಲ್ಪ ದಪ್ಪದಲ್ಲಿ ಇರಲಿ ಅಂತ. ನಿಮಗೆ ಕಾಣ್ತದಲ್ವ, ಇದೇ ಥರ ಹೆಚ್ಚಿದ್ದದನ್ನು ಕಟ್ ಮಾಡಿ ತೆಗಿ, ನಿಮಗೆ ಎಷ್ಟು ಬೇಕು ಹಾಗೆ. ನಾನೀಗ ನೋಡ್ಕೊಳ್ಳಿ, ಒಮ್ಮೆ ಮಡಿಸಿದನ್ನು ನೋಡಿ ಅದೇ ಥರ ಮಾಡಿದರೆ ಆಯಿತು. ಹೇಗೆ ಮಡಿಸಿದನ್ನು ನೋಡ್ಕೊಂಡಿದ್ರಲ್ಲ, ಮೇಲ್ಭಾಗದಿಂದ ಮಡಿಸಿ ಇದನ್ನು ಫಸ್ಟ್ ಹೇಗೆ ಇಟ್ಕೋಬೇಕು. ಪೊರಕೆ ಗಡ್ಡಿ, ಬ್ರೂಮ್ ಗ್ರಾಸ್ ಅಂತ ಹೇಳ್ತೇವೆ ಅದಕ್ಕೆ. ನೋಡ್ಕೊಳ್ಳಿ, ಅದರಿಂದ ಆ ಮಡಚಿದ ಭಾಗ ಮೇಲ್ಭಾಗಕ್ಕೆ ಬರಬೇಕು. ಮಡಚಿದ್ದು ಒಳಗಿಂದ 2 ಪೀಸನ್ನು ಮಡಚಿ ಮತ್ತೆ ಮೇಲ್ಭಾಗದಿಂದ ತಗೊಳ್ಬೇಕು. ಅದರ ಬದಿಯಿಂದ ಮತ್ತೊಂದನ್ನು ಇಟ್ಕೋಬೇಕು. ಕಾಣ್ತದಲ್ಲ, ಇದೇ ಥರ ಇಟ್ಕೊಳ್ಳಿ. ಇದೇ ಥರ ನಿಮಗೆ ಇದು ಬೇರೆ ಬಟ್ಟೆ ನೀವು ಸ್ಟಿಚ್ ಮಾಡಿದ್ರೆ ಮನೆಯಲ್ಲಿ ಲೈನಿಂಗ್ ಬಟ್ಟೆಯಿಂದ ಕೂಡ ಟ್ರೈ ಮಾಡ್ಬೋದು, ಅದು ಕೂಡ ಆಗ್ತದೆ. ಅದರಿಂದ ಇದು ಸ್ವಲ್ಪ ಹಾರ್ಡಿದೆ, ಅದನ್ನು ಮಡಚಲಿಕ್ಕೆ ಈಸಿ ಆಗ್ತದೆ. ಇದು ಕೇಳಿದರೆ ಸಿಗ್ತದೆ, ಫ್ಯಾಬ್ರಿಕ್ ಫ್ಲವರ್ ಮಾಡಲಿಕ್ಕೆ ಯಾವುದೆಲ್ಲ ಬಟ್ಟೆ ಉಂಟು ಅಂತ ಕೇಳಿದರೆ ಅದು ತೋರಿಸ್ತಾರೆ ಆಗ. ಈಗ ನೋಡ್ಕೊಳ್ಳಿ, ನಾನು 3 ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಆರೆಂಜ್, ಒಂದು ರೆಡ್ ಆರೆಂಜಲ್ಲಿ. ಇನ್ನು ನಾನು ಮತ್ತೊಂದನ್ನು ಕಟ್ ಮಾಡೋದು ಹೇಗೆ ಅಂತ ತೋರಿಸ್ತೇನೆ, ಮತ್ತೊಂದು ವಿಧಾನದಲ್ಲಿ ಕಟ್ ಮಾಡೋದನ್ನು ತೋರಿಸ್ತೇನೆ. ಈಗ ನಾನು ಟೇಪಲ್ಲಿ ಒಂದೊಂದೇ ಪೀಸನ್ನು ತೆಗೆದು ಮಾಡಿದ್ದು. ಈಗ ಇನ್ನೊಂದು ಪೀಸಲ್ಲಿ ನಿಮಗೆ ಸುಲಭದಲ್ಲಿ ಈಸಿಯಲ್ಲಿ 4 ಬದಿಗೆ ಕೂಡ ಗೆರೆ ಹಾಕ್ತಾ ಬರಬೇಕು ಅಂತಿಲ್ಲ. ಒಂದು ಬದಿಯಿಂದ ಮತ್ತೊಂದು ಬದಿಗೆ ನೋಡ್ಕೊಳ್ಳಿ, ತ್ರಿಭುಜ ಆಕಾರದಲ್ಲಿ ಮಡಚ್ಕೊಳ್ಳಿ. ಯಾವುದು ಗೊತ್ತಾಯ್ತಲ್ಲ, ತ್ರಿಭುಜ ಆಕಾರದಲ್ಲಿ. ಆಗ ನಿಮಗೆ ಎಷ್ಟು ಬರ್ತದೆ ಅದು ಕರೆಕ್ಟಾಗಿ ಒಂದಷ್ಟು ಕಟ್ ಮಾಡಿದರೆ ಸಾಕು, ಅದು ಸರಿ ಅಂತ ಲೆಕ್ಕ. ಅದಕ್ಕೆ ಲೆಕ್ಕ ಬೇಕು ಅಂತಿಲ್ಲ. ಹೀಗೆ ಮಾಡಿದ್ರೆ ನಿಮಗೆ ಎಷ್ಟು ಅದರಲ್ಲಿ ಚಿಕ್ಕದು ಕೂಡ ಮಡಚ್ಬೋದು, ಎಷ್ಟು ದಪ್ಪದು ಕೂಡ ಮಡಚ್ಬೋದು. ನಿಮಗೆ ಅಗಲದಲ್ಲಿ ಬೇಕಾದರೆ ದೊಡ್ಡ ಅರಳಿದ ಹೂ ಬೇಕಾದರೂ ಮಾಡ್ಬೋದು, ಚಿಕ್ಕ ಚಿಕ್ಕ ಮೊಗ್ಗೆಗಳು ಕೂಡ ಥರ ಮಾಡ್ಬೋದು. ಅದೇ ಥರ ಮಾಡಿ 2-3 ಮಾಡಿ ಇಟ್ಕೊಂಡಿದ್ದೇನೆ. ನೋಡಿ ನಿಮಗೆ ಯಾವ ಥರ ಹೀಗೆ ಮಾಡಿದರೆ ಯಾವ ಥರ ಬೇಕಾದರೆ ನಿಲ್ತದೆ. ಅದೊಂದು ಸ್ವಲ್ಪ ದೊಡ್ಡದುಂಟು, ಅದಕ್ಕಿಂತ ಇನ್ನೊಂದು ಸ್ವಲ್ಪ ಅರಳಿದ ಹೂ ಥರ. ನೀವು ದೊಡ್ಡದು ಬಟ್ಟೆಯನ್ನು ಕಟ್ ಮಾಡಿದ್ರಷ್ಟು ಅರಳಿದ ಹೂ ಥರ ಬರ್ತದೆ, ಚಿಕ್ಕ ಚಿಕ್ಕದು ಮಾಡಿದರೆ ಮೊಗ್ಗೆ ಥರ ಬರ್ತದೆ. ಈಗ ಫ್ಲವರ್ಸ್ ರೆಡಿ ಆಗ್ತಾ ಬಂತು. ಈಗ ನೋಡಿ ನಿಮ್ಮ ಮನೆಯಲ್ಲಿ ನೀವೇ
ಫ್ಲವರ್ಸ್ ಮಾಡಿ ಇಟ್ಕೋಬೋದು. ನಿಮಗೆ ಯಾವುದಾದ್ರೂ ಕಾರ್ಯಕ್ರಮ ಇದ್ದರೂ ಕೂಡ ಅದಕ್ಕೆ ಮಾಡಿ ಕೊಡ್ಬೋದು. ನಿಮಗೆ ನೀವೇ ಮನೆಯಲ್ಲಿ ಮಾಡಿ ಸಂಪಾದನೆ ಮಾಡ್ಬೋದು. ಅದನ್ನು ನಾನು ಒಂದು ಹೇಗೆ ಹಾಕಬೇಕು ಅಂತ ಒಂದೊಂದು ತೋರಿಸ್ತೇನೆ. ಒಂದು ವಾಸಲ್ಲಿ ಹೇಗೆ ಹಾಕಿಡಬೇಕು ಅಂತ ಈಗ ಇಟ್ಕೊಂಡ್ರೆ ತುಂಬ ಚೆಂದ ಕಾಣ್ತದೆ. ಯಾವ ಥರ ಕಾಣ್ತದೆ ಅದು ನೋಡ್ಕೊಳ್ಳಿ. ನಿಮಗೆ ಯಾವ ಕಲರ್ ಬಟ್ಟೆಯಿಂದ ಕೂಡ ಮಾಡ್ಬೋದು. ಸಬ್ಸ್ಕ್ರೈಬ್ ಮಾಡಿ ಈ ಚಾನಲನ್ನು. ಮುಂದಿನ ವಿಡಿಯೋದಲ್ಲಿ ನೋಡಿ.